ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಲ್ವಾ? ನಾನು ಕೂಡ ಸೂಪರ್. ವೀಳ್ಯದೆಲೆ ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿದ್ದು ಜೀರ್ಣಕ್ರಿಯೆ ಹೆಚ್ಚಿಸಲು, ಮಲಬದ್ಧತೆ ನಿವಾರಿಸಲು, ಉಸಿರಾಟದ ಸಮಸ್ಯೆಗಳನ್ನು, ಕೆಮ್ಮು, ಅಸ್ತಮಾ ಕಡಿಮೆ ಮಾಡಲು ಮತ್ತು ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಸಹಾಯ ಆಗುತ್ತದೆ. ಓಕೆನಾ? ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ, ತಲೆನೋವು ಕಡಿಮೆ ಮಾಡಿ, ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಕಾರಿಯಾಗಿದೆ. ಓಕೆ, ವೀಳ್ಯದೆಲೆಯ ಪ್ರಮುಖ ಆರೋಗ್ಯ ಪ್ರಯೋಜನಗಳು: ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆ. ವೀಳ್ಯದೆಲೆ ಜೀರ್ಣಕಾರಿ ರಸಗಳ ಉಸಿರಾಟದ ಸಮಸ್ಯೆಗಳು, ಶೀತ, ಕೆಮ್ಮು ಮತ್ತು ಅಸ್ತಮದಂತಹ ಸಮಸ್ಯೆಗಳಿಗೆ ವೀಳ್ಯದೆಲೆಯ ರಸವು ತಲೆಮಾರುಗಳಿಂದ ಪರಿಣಾಮಕಾರಿ ಮದ್ದಾಗಿ ಬಳಸಲಾಗುತ್ತಿದೆ. ನೋವು ನಿವಾರಕ. ತೀವ್ರ ತಲೆನೋವಿನ ಸಂದರ್ಭದಲ್ಲಿ ವೀಳ್ಯದೆಲೆಯನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದ ನೋವು ಮತ್ತು ಊತ ಕಡಿಮೆಯಾಗುವುದು. ಓಕೆ, ಖಂಡಿತ ಟ್ರೈ ಮಾಡಿ. ವೀಳ್ಯದೆಲೆಯ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರವಾಗಿದೆ. ಓಕೆ, ಮಧುಮೇಹಿಗಳಿಗೂ ಇದು ಒಳ್ಳೆಯದು. ಊಟ ಆದಮೇಲೆ ಒಂದು ಎಲೆ ಅಡಿಕೆ ತಿನ್ನುವುದು ಇನ್ನೂ ಒಳ್ಳೆಯದು, ಯಾಕಂದರೆ ಬಾಯಿಯ ದುರ್ಗಂಧ ವಾಸನೆ ಎಲ್ಲ ಹೋಗುತ್ತೆ. ಆಮೇಲೆ ಚರ್ಮದ ಆರೈಕೆ. ಅರಿಶಿನದೊಂದಿಗೆ ಬೆರೆಸಿದ ವೀಳ್ಯದೆಲೆಯ ರಸವು ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಓಕೆ, ಗಮನಿಸಿ, ವೀಳ್ಯದೆಲೆಯ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಅದನ್ನು ತಂಬಾಕು ಅಥವಾ ಸುಣ್ಣವಿಲ್ಲದೆ ಕೇವಲ ಸೋಂಪು ಅಥವಾ ಏಲಕ್ಕಿಯೊಂದಿಗೆ ತಾಂಬೂಲ ಸೇವಿಸುವುದು ಉತ್ತಮ ಅಲ್ವಾ? ನೋಡಿ, ನೀವು ತಂಬಾಕು ಸುಣ್ಣದೊಂದಿಗೆ ತಿನ್ನೋ ಬದಲು ನೀವು ಏಲಕ್ಕಿ, ಸುಣ್ಣವಿಲ್ಲದೆ ತಂಬಾಕು ಇಲ್ಲದೆ ಸೋಂಪು ಅಥವಾ ಏಲಕ್ಕಿಯೊಂದಿಗೆ ಸೇವಿಸುವುದು ತುಂಬಾ ಉತ್ತಮ. ಹೌದು, ಒಳ್ಳೆ ರಿಸಲ್ಟ್ ಇದೆ. ಸುಣ್ಣನೂ ಬಳಸಬೇಡಿ, ಓಕೆನಾ? ತಂಬಾಕು ಬಳಸಬೇಡಿ. ಇವೆಲ್ಲ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ಗಳು ಮಾರಕವಾದಂಥ. ಇದರಲ್ಲದೆ ವೀಳ್ಯದೆಲೆಗಳು ನಮ್ಮ ನರಮಂಡಲವನ್ನು ಶಾಂತವಾಗಿಡಿಸುತ್ತದೆ ಮತ್ತು ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿನ ಆಂತರಿಕ ಉರಿಯೂತವನ್ನು ಕಡಿಮೆ ಮಾಡಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರಕ್ತವನ್ನು ಶುದ್ಧೀಕರಿಸುವ ಮೂಲಕ ಚರ್ಮವು ಆರೋಗ್ಯಕರ ಮತ್ತು ಫಳಫಳನೆ ಹೊಳೆಯುತ್ತದೆ. ಶೀತ ಮತ್ತು ಕೆಮ್ಮು, ಆಸ್ತಮದಂಥ ಉಸಿರಾಟದ ಸಮಸ್ಯೆಗಳಿಗೆ ವೀಳ್ಯದೆಲೆಗಳನ್ನು ತಲೆಮಾರಿನಿಂದ ಬಳಸಲಾಗುತ್ತಿವೆ. ಹೌದು, ಖಂಡಿತವಾಗ್ಲೂ ಹೌದು. ಪ್ರಮುಖ ಟಿಪ್ಪಣಿ: ವೀಳ್ಯದ ಎಲೆಗಳು ಸಂಪೂರ್ಣ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಅದನ್ನು ಸೋಂಪು ಮತ್ತು ಏಲಕ್ಕಿಯಂತಹ ನೈಸರ್ಗಿಕ ಪದಾರ್ಥಗಳೊಂದಿಗೆ ಮಾತ್ರ ತೆಗೆದುಕೊಳ್ಳಬೇಕು. ವೀಳ್ಯದ ಎಲೆಗಳನ್ನು ತಂಬಾಕು, ಸುಣ್ಣ ಅಥವಾ ಇತರ ರಾಸಾಯನಿಕಗಳೊಂದಿಗೆ ಬೆರೆಸುವುದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಮಾಡುತ್ತದೆ, ಕೆಟ್ಟದೇ ಆಗುತ್ತದೆ. ಓಕೆನಾ? ಆದ್ದರಿಂದ ಔಷಧಿಯಾಗಿ ಸರಳ ವೀಳ್ಯದ ಎಲೆಗಳನ್ನು ಮಾತ್ರ ತೆಗೆದುಕೊಳ್ಳಿ. ಚೆನ್ನಾಗಿದೆ. ನೀವು ಕಂಪಲ್ಸರಿ ಊಟ ಆದಮೇಲೆ ನಾನು ಹೇಳಿದ್ನಲ್ಲ, ಏಲಕ್ಕಿ ಅಥವಾ ಸೋಂಪಿನೊಂದಿಗೆ ತಿನ್ನಿ. ಎರಡು ಬೇಡ, ಯಾವುದಾದ್ರೂ ಒಂದು, ಸೋಂಪು ಆಗಲಿ ಅಥವಾ ಏಲಕ್ಕಿ, ಯಾವುದಾದ್ರೂ ಒಂದ್ರ ಜೊತೆಗೆ ತಿನ್ನಿ.